ನಮಸ್ಕಾರ. ಎನ್ಆರ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಸೋಮವಾರ. ನಾನು ಮಧುರಾ ಮಂಜುನಾಥ್. ಸುದ್ದಿಗಳ ವಿವರ. ಪ್ರತಿಯೊಬ್ಬರೂ ತಮ್ಮ ವೃತ್ತಿಯನ್ನು ಇಷ್ಟಪಟ್ಟು ಮಾಡಬೇಕು, ಕೆಲಸದಲ್ಲಿ ಬದ್ಧತೆ ಇರಬೇಕು ಎಂದು ಲೇಖಕ ಡಾಕ್ಟರ್ ಪುತ್ತೂರಾಯ ಸಲಹೆ ನೀಡಿದರು. ಅವರು ಶನಿವಾರ ಎಲ್ಎಫ್ ಚರ್ಚ್ ಹಾಲ್ನಲ್ಲಿ ಲಯನ್ಸ್ ಕ್ಲಬ್ 317 ಡಿ ರೀಜನ್ 15ರ ಕರುಣೆ ಹೆಸರಿನ ಪ್ರಾಂತೀಯ ಸಮ್ಮೇಳನದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಹಣವನ್ನು ಸಂಪಾದನೆ ಮಾಡುವುದು ಮಾತ್ರ ಮುಖ್ಯವಲ್ಲ, ಸಂಪಾದನೆ ಮಾಡಿದ ಹಣವನ್ನು ಉಳಿತಾಯ ಮಾಡುವುದನ್ನು ಕಲಿಯಬೇಕು ಎಂದರು. ತಮಗೆ ನೀಡಿದ ಸನ್ಮಾನ ಸ್ವೀಕಾರ ಮಾಡಿದ ವಕೀಲ ಹಾಗೂ ಸಮಾಜ ಸೇವಕ ಗದ್ದೆಮನೆ ವಿಶ್ವನಾಥ್ ಮಾತನಾಡಿ, ಸಮಾಜ ಸೇವೆಯಿಂದ ನಮಗೆ ಆತ್ಮತೃಪ್ತಿ ಸಿಗಲಿದೆ. ಲಯನ್ಸ್ ಕ್ಲಬ್ ಪ್ರಥಮ ಬಾರಿಗೆ 2017ರಲ್ಲಿ ಅಮೆರಿಕದಲ್ಲಿ ಪ್ರಾರಂಭವಾಯಿತು. ಪ್ರಸ್ತುತ 200 ದೇಶಗಳಲ್ಲಿ ಕೋಟ್ಯಾಂತರ ಸದಸ್ಯರು ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದರು. ಸಭೆಯ ಅಧ್ಯಕ್ಷತೆಯನ್ನು ಲಯನ್ಸ್ ಕ್ಲಬ್ನ 317 ಡಿ ರೀಜನ್ 15ರ ಪ್ರಾಂತೀಯ ಅಧ್ಯಕ್ಷ ಪಿ. ಸಿಜು ವಹಿಸಿದ್ದರು. ಪ್ರಾಂತೀಯ ಪ್ರಥಮ ಮಹಿಳೆ ಸುಮಾ ಸಿಜು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಕೊಪ್ಪ ಆದರ್ಶ ಆಸ್ಪತ್ರೆಯಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ನಡೆಸುತ್ತಿರುವ ಡಯಾಲಿಸಿಸ್ ಕೇಂದ್ರದ ನಿರ್ವಹಣೆಗಾಗಿ ಲಯನ್ಸ್ ಕ್ಲಬ್ 317 ಡಿ ರೀಜನ್ ವತಿಯಿಂದ 10,000 ರೂಪಾಯಿಯನ್ನು ಆದರ್ಶ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ನಟರಾಜ್ ಅವರಿಗೆ ಹಸ್ತಾಂತರಿಸಲಾಯಿತು. ಅತ್ಯುತ್ತಮವಾಗಿ ಬ್ಯಾನರ್ ಪ್ರೆಸೆಂಟೇಷನ್ ಮಾಡಿದ ಕೊಪ್ಪ ಸಹ್ಯಾದ್ರಿ ಲಯನ್ಸ್ ಕ್ಲಬ್ ಪ್ರಥಮ ಬಹುಮಾನ ಹಾಗೂ ಹರಿಹರಪುರ ಲಯನ್ಸ್ ಕ್ಲಬ್ಗೆ ದ್ವಿತೀಯ ಬಹುಮಾನ ನೀಡಿ ಗೌರವಿಸಲಾಯಿತು. ಸಭೆಯಲ್ಲಿ 317 ಡಿ ಉಪರಾಜ್ಯಪಾಲ ತಾರಾನಾಥ್, ಮಾಜಿ ರಾಜ್ಯಪಾಲ ಎಚ್. ಡಿ. ವೆಂಕಟೇಶ್, ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷ ಎಂಪಿ ಸನ್ನಿ, ಕಾರ್ಯದರ್ಶಿ ಶಂಕರಪ್ಪ, ಖಜಾಂಚಿ ಡಿ. ರಮೇಶ್, ಎನ್ಆರ್ ಪುರ ಲಯನ್ಸ್ ಕ್ಲಬ್ ಅಧ್ಯಕ್ಷ ಪಿಜೆ ಆಂಟೋನಿ, ಕಾರ್ಯದರ್ಶಿ ಕೆಟಿ ಯಲ್ದು, ಖಜಾಂಚಿ ಡಿ. ಸಜಿ, ಜಿಲ್ಲಾ ರಾಜ್ಯಪಾಲ ಉಡುಪಿಯ ಅರವಿಂದ್ ಶಣೈ, ವಲಯ ರಾಯಭಾರಿಗಳಾದ ಕೆ. ಸುಬ್ರಹ್ಮಣ್ಯ, ಡಿಸಿ ರಂಗಪ್ಪ, ವಲಯ ಅಧ್ಯಕ್ಷರುಗಳಾದ ಜೇಮ್ಸ್, ಶಿವರಾಮ್, 13 ಪ್ರಾಂತೀಯ ಅಧ್ಯಕ್ಷರುಗಳು ಉಪಸ್ಥಿತರಿದ್ದರು. ಸ್ವಾಗತ ಸಮಿತಿ ಅಧ್ಯಕ್ಷ ಎಂಪಿ ಸನ್ನಿ ಸ್ವಾಗತಿಸಿದರು. ಪ್ರಶಾಂತ್ ಕಾರ್ಯಕ್ರಮ ನಿರೂಪಿಸಿದರು. ಶಂಕರಪ್ಪ ವಂದಿಸಿದರು. ನಂತರ ಕಲಾವಿದರಾದ ಹಿರೇನಲ್ಲೂರು ಶ್ರೀನಿವಾಸ್ ಹಾಗೂ ಮೆಣಸೂರು ವಿದ್ಯಾನಾಯಕ್ ಅವರಿಂದ ಸಂಗೀತ ಸಂಜೆ ನಡೆಯಿತು. ನಿನಗೆ ಎಲ್ಲಿಗೆ ಹೋಗ್ಬೇಕಾ ಅಲ್ಲ, ನಿನಗೆ ಸ್ವರ್ಗಕ್ಕೆ ಹೋಗ್ಬೇಕಾ ನರಕಕ್ಕೆ ಹೋಗ್ಬೇಕು. ಆಗ ಅವನು ಹೇಳ್ತಾನೆ, ಆತ್ಮ ಹೇಳ್ತದೆ, ಯಾಕಂದ್ರೆ ಎಲ್ಲಿಯಾದ್ರೂ ನಡೆಸಿರುವಂತಹ ಈ ಸುಂದರ ಸಾಯಾಹ್ನ ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ ನರಸಿಂಹರಾಜಪುರ ತಾಲೂಕಿನ ಸೀತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳ್ಳೂರಿನಲ್ಲಿ ಫೆಬ್ರವರಿ 21 ಮತ್ತು 22ರಂದು 10ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುವ ಬಗ್ಗೆ ಪೂರ್ವಭಾವಿ ಸಭೆಯಲ್ಲಿ ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ಭಾನುವಾರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಕಚೇರಿಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್. ಪೂರ್ಣೇಶ್ ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜಿಸುವ ಕುರಿತು ಪೂರ್ವಭಾವಿ ಸಭೆ ನಡೆಯಿತು. ಸೀತೂರು ಗ್ರಾಮ ಪಂಚಾಯಿತಿಯ ಬೆಳ್ಳೂರಿನಲ್ಲಿ ವಿಶಾಲವಾದ ಸಭಾಂಗಣ ಹಾಗೂ ಮೈದಾನವಿರುವುದರಿಂದ ಬೆಳ್ಳೂರಿನಲ್ಲಿ ಜನರಿಂದ ಹೆಚ್ಚಿನ ಸಹಕಾರವೂ ಲಭಿಸುವುದರಿಂದ ಬೇರೆ ಭಾಗದಿಂದ ಆಗಮಿಸುವ ಸಾಹಿತ್ಯಾಸಕ್ತರಿಗೆ ಅನುಕೂಲವಾದ ಸ್ಥಳ ಬೆಳ್ಳೂರು ಗ್ರಾಮವಾಗಿರುವುದರಿಂದ ಅಂತಿಮವಾಗಿ ಬೆಳ್ಳೂರಿನಲ್ಲಿ ಸಮ್ಮೇಳನ ನಡೆಸಲು ಸರ್ವ ಸದಸ್ಯರು ಒಪ್ಪಿಗೆ ಸೂಚಿಸಿದರು. ಶೀಘ್ರದಲ್ಲೇ ಸಾಹಿತ್ಯಾಸಕ್ತರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಪೂರ್ವಾಧ್ಯಕ್ಷರ ಸಭೆ ನಡೆಸಿ ಸಮ್ಮೇಳನ ಅಧ್ಯಕ್ಷರ ಆಯ್ಕೆ ಮಾಡಲು ಹಾಗೂ ಗೋಷ್ಠಿಗಳನ್ನು ಆಯ್ಕೆ ಮಾಡುವ ಬಗ್ಗೆ ತೀರ್ಮಾನಿಸಲಾಯಿತು. ಶಾಸಕರ ಅಧ್ಯಕ್ಷತೆಯಲ್ಲಿ ಸ್ವಾಗತ ಸಮಿತಿ ರಚಿಸಲು ತೀರ್ಮಾನಿಸಲಾಯಿತು. ಕೋಶಾಧ್ಯಕ್ಷರ ಆಯ್ಕೆ ತಾಲೂಕಿನ 2 ಹೋಬಳಿಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು, ಸಂಚಾಲಕರು ಸೇರಿದಂತೆ ವಿವಿಧ ಉಪಸಮಿತಿಗಳನ್ನು ರಚಿಸಲು ತೀರ್ಮಾನಿಸಲಾಯಿತು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಕೆಟಿ ವೆಂಕಟೇಶ್ ಸಾಹಿತ್ಯ ಸಮ್ಮೇಳನ ಆಯೋಜನೆಗೆ ಅನುಸರಿಸಬೇಕಾದ ವಿಧಾನಗಳ ಬಗ್ಗೆ ಮಾರ್ಗದರ್ಶನ ನೀಡಿದರು. ಪೂರ್ವಭಾವಿ ಸಭೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಸಂಚಾಲಕ ಎಸ್. ಸಂತೋಷ್ ಕುಮಾರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯ ನಂಜುಂಡಸ್ವಾಮಿ, ಹೋಬಳಿ ಘಟಕದ ಅಧ್ಯಕ್ಷ ಉದಯ್ ಗಿಲ್ಲಿ, ಸಾಹಿತ್ಯ ಪರಿಷತ್ನ ಪ್ರಧಾನ ಕಾರ್ಯದರ್ಶಿ ನಂದಿನಿ ಆಲಂದೂರು, ಲಯನ್ಸ್ ಸಂಸ್ಥೆ ಅಧ್ಯಕ್ಷ ಪಿಜೆ ಆಂಟೋನಿ, ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಪ್ರೇಮಾ ಶ್ರೀನಿವಾಸ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರಾದ ಪಿಸಿ ಮ್ಯಾಥ್ಯೂ, ಬೆಮ್ಮೆನೆ ದಯಾನಂದ, ಡಾಕ್ಟರ್ ಸುರೇಶ್ ಕುಮಾರ್, ಎನ್ಎಂ ಕಾಂತರಾಜ್, ಬಿ ನಂಜುಂಡಸ್ವಾಮಿ, ಕಾರ್ತಿಕ್ ಕಾರ್ಗದ್ದೆ, ಮಂಜಪ್ಪ, ರಾಜ್ಕುಮಾರ್, ವಿದ್ಯಾನಂದ್ ಕುಮಾರ್, ಅಸೀರಾ, ಆದರ್ಶ, ಪಟ್ಟಣ ಪಂಚಾಯಿತಿ ಜುಬೇದಾ, ಪ್ರಶಾಂತ್ ಶೆಟ್ಟಿ ಮತ್ತಿತರರು ಇದ್ದರು.
ಎನ್ಆರ್ಪುರ ತಾಲೂಕು ಬಂಟರ ಸಂಘದ ವತಿಯಿಂದ ಚಿಕ್ಕಮಗಳೂರು ಬಂಟರ ಸಂಘದ ಅಧ್ಯಕ್ಷ ನರೇಂದ್ರ ಶೆಟ್ಟಿ ಅವರನ್ನು ಪ್ರವಾಸಿ ಮಂದಿರದಲ್ಲಿ ಭಾನುವಾರ ಅಭಿನಂದಿಸಲಾಯಿತು. ಈ ಸಂದರ್ಭದಲ್ಲಿ ನರಸಿಂಹರಾಜಪುರ ಬಂಟರ ಸಂಘದ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ, ಗೌರವಾಧ್ಯಕ್ಷ ಧರ್ಮರಾಜ್ ಶೆಟ್ಟಿ, ಉಪಾಧ್ಯಕ್ಷ ಸುಬ್ರಹ್ಮಣ್ಯ ಶೆಟ್ಟಿ, ಖಜಾಂಚಿ ರಮೇಶ್ ಶೆಟ್ಟಿ, ಸಹ ಕಾರ್ಯದರ್ಶಿ ಶರತ್ ಶೆಟ್ಟಿ, ಚಿಕ್ಕಮಗಳೂರು ಬಂಟರ ಸಂಘದ ಪದಾಧಿಕಾರಿಗಳು, ನರಸಿಂಹರಾಜಪುರ ಬಂಟರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಂದನೆಗಳು.